ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೊನೆಯದಾಗಿ ಉಳಿದ ಗೇರು ಬೀಜದ ಎಳೆಯ ಬೀಜಗಳನ್ನು ಕೊಯ್ದು ಇವತ್ತು ಒಂದು ಚೋರೆಯ ಪಲ್ಯ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇನೆ. ಎಳೆಯ ಗೇರು ಬೀಜಕ್ಕೆ ನಾವು ಚೋರೆ ಅಂತೇಳಿ ಹೇಳ್ತೇವೆ. ಇದರಲ್ಲಿ ಸ್ವಲ್ಪ ಬಲ್ತಿರೋದನ್ನು ನೋಡಿ, ತುಂಬ ಎಳೆಯದು ಅದರೊಳಗೆ ಎಂತ ಸೇರುವುದಿಲ್ಲ ನೋಡಿ. ಈ ಥರ ಒಂಚೂರು ದೊಡ್ಡದಾದಂತಹ ನೋಡಿ, ಇದರಲ್ಲಿ ಎಳೆಯದು ನೋಡಿ, ಸ್ವಲ್ಪ ಬೆಳೆದದ್ದು ನೋಡಿ, ಇದೆಲ್ಲ ಎಳೆಯದು. ಇದು ನೋಡಿ ಸ್ವಲ್ಪ ತೋರಾದದ್ದು, ಅದರ ಹಣ್ಣು ಸ್ವಲ್ಪ ತೋರಾದದನ್ನು ಹುಡುಕಿ ಕೊಯ್ದು ಇವತ್ತು ನಾನು ಪಲ್ಯ ಮಾಡ್ತಾ ಇದ್ದೇನೆ. ಇದು ನಮಗೆ ಎಷ್ಟು ಬೇಕು ಅಷ್ಟನ್ನು ಕೊಯ್ದುಕೊಂಡು ಬಂದದ್ದು. ನಾವು ಅಲ್ಲಿ ಇನ್ನು ಲಾಸ್ಟಿಗೆ ಅದು ಮಳೆ ಬಂದರೆ ಬೀಜ ಹಾಳಾಗಿ ಹೋಗ್ತದೆ, ಹಾಗಾಗಿ ಅದನ್ನು ಪಲ್ಯ ಮಾಡ್ತಾ ಇದ್ದೇನೆ ನಾನಿವತ್ತು. ಅದನ್ನು ತಂದು ನೋಡಿ ಈ ಥರ ಎರಡು ಭಾಗ ಮಾಡಿಕೊಳ್ಬೇಕು. ಫಸ್ಟಿಗೆ ಇದು ನೋಡಿ, ಇದು ಬೆಳೆದ ನಂತರ ಗೋಡಂಬಿ ಆಗ್ತದೆ. ಈ ಥರ ಎಲ್ಲವನ್ನು ಕೂಡ ಫಸ್ಟಿಗೆ ಭಾಗ ಮಾಡಿಕೊಂಡು, ಅದರಲ್ಲಿ ಒಂಥರ ಅಂಟು ಇರ್ತದೆ. ಆ ಅಂಟು ಕೈಗೆ ತಾಗಿದರೆ ತುರಿಸ್ತದೆ ಅದು, ಮತ್ತು ಕೈ ಸಿಪ್ಪೆ ಹೋಗ್ತದೆ. ಹಾಗಾಗಿ ನೋಡಿ ಈ ಥರ ಜಾಗ್ರತೆಯಾಗಿ ಅದನ್ನು ಕಟ್ ಮಾಡಿಕೊಳ್ಬೇಕು. ನಾನು ನೋಡಿ ಕಟ್ಟಿಂಗ್ ಪ್ಲೇಯರ್ಲಿ ಅದನ್ನು ಹಿಡ್ಕೊಂಡು ಕತ್ತಿಯಲ್ಲಿ ಹೀಗೆ ಎಲ್ಲವನ್ನು ಕೂಡ ಎಬ್ಬಿಸ್ಕೊಂಡೆ. ಇದು ಸುಲಭದ ಕೆಲಸ ಆಗ್ತದೆ. ಯಾಕೆಂದರೆ ಅದನ್ನು ಕಟ್ ಮಾಡುವಾಗ ನಮಗೆ ಕೈಗೇನು ಹಿಡಿಯುವುದಿಲ್ಲ. ಯಾಕೆಂದರೆ ಅದು ನೋಡಿ, ಇದು ಎಳೆಯ ಬೀಜ, ಇದು ನಮಗೆ ವೇಸ್ಟ್ ಆಗ್ತದೆ. ಅದಕ್ಕೆ ನಾನು ತೋರಿಸ್ಲಿಕ್ಕೆ ಅಂತೇಳಿ ಅದನ್ನು ಪುನಃ ಕಟ್ ಮಾಡಿ ತೋರಿಸಿದ್ದು. ಇಷ್ಟು ಬೆಳೆದಿರಬೇಕು, ಹಾಗಾದರೆ ಮಾತ್ರ ಅದು ರುಚಿಯಾಗಿರ್ತದೆ. ಈಗ ನೋಡಿ ಇದೆಲ್ಲವನ್ನು ಕೂಡ ಸಿಪ್ಪೆ ಕೂಡ ತೆಗೆದಾಯಿತು, ಬೀಜದಿಂದ ಸಿಪ್ಪೆಯನ್ನು ಬೇರ್ಪಡಿಸಿದ್ದು ಕೂಡ ಆಯಿತು. ಈಗ ನಾನು ಇದಕ್ಕೆ ಬೇಕಾದಂಥ ತೊಂಡೆಕಾಯಿಯನ್ನು ಕೊಯ್ದುಕೊಳ್ತೇನೆ ಚಪ್ಪರದಿಂದ. ನೋಡಿ ನನ್ನ ತೊಂಡೆ ಚಪ್ಪರ ಇದು. ಇದರಿಂದ ಎಳೆಯ ಒಂದಷ್ಟು ತೊಂಡೆಕಾಯಿಗಳನ್ನು ಕೊಯ್ದುಕೊಳ್ತಾ ಇದ್ದೇನೆ. ನನಗೆ ಎಷ್ಟು ಬೇಕು ಅಷ್ಟು ಕೊಯ್ದುಕೊಳ್ತೇನೆ. 2 ದಿನಕ್ಕೊಂದು ಸತಿ ಸರಾಗವಾಗಿ ಕೊಯ್ಲಿಕ್ಕೆ ಸಿಗ್ತದೆ. ಒಂದು 3ರಿಂದ 4 kg ಕೊಯ್ಲಿಕ್ಕೆ ಸಿಗ್ತದೆ ನನಗೆ ಬೇಕಾದಷ್ಟು ಮಾತ್ರ ಕೊಯ್ದುಕೊಳ್ತೇನೆ. ಉಳಿದದನ್ನು ಆಮೇಲೆ ಕೊಯ್ದುಕೊಳ್ತೇನೆ. ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಕೊಯ್ದ ನಂತರ ಅದರಲ್ಲಿ ಹುಳ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗಿದ್ರೆ ಎಲ್ಲ ಅಂತ ಹೇಳ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಇದು ನೋಡಿ ನಾನು ನಿನ್ನೆ ಕಟ್ ಮಾಡಿ ಇಟ್ಟಂತಹ ಚೋರೆ, ಅಂದರೆ ಎಳೆಯ ಬೀಜ. ಇದನ್ನು ಈಗ ನೋಡಿ ಈ ಥರ ಕುದಿಯುವ ಬಿಸಿನೀರಿಗೆ ಒಂದು ಸತಿ ಹಾಕಿ ಅದನ್ನು ಒಂದು ಕುದಿಸ್ಕೊಂಡ್ರೆ ಸಾಕು. ಇಲ್ಲ ನೀರು ಕುದೀತಾ ಇದ್ದರೆ ಅದಕ್ಕೆ ಹಾಕಿ ಮುಚ್ಚಿ ಇಟ್ಟರು ಸಾಕಾಗ್ತದೆ. ಈಗ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು 1-2 ನಿಮಿಷ ಹಾಗೆ ಬಿಡಿ. ಅದು ಚೋಲಿಯಿಂದ ಬೀಜ ಎಲ್ಲ ಬೇರ್ಪಡ್ತದೆ. ನಂತರ ಅದು ತಣ್ಣಗಾಗಲಿ ಅಲ್ಲಿ. ಅಷ್ಟೊತ್ತಿಗೆ ನಾವು ಪಲ್ಯಕ್ಕೆ ತೊಂಡೆಕಾಯನ್ನು ಕೊಯ್ದುಕೊಳ್ಳುವ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಬೋದು. ನಾನಿವತ್ತು ದುಂಡೆಗೆ ಕಟ್ ಮಾಡಿಕೊಂಡಿದ್ದೇನೆ. ಇದು ಮರತೊಂಡೆ. ಇದು ಟೇಸ್ಟಲ್ಲಿ ಒಂದು ಸ್ವಲ್ಪ ಹುಳಿ ಕೂಡ ಇರ್ತದೆ ಇದು. ಹಾಗಾಗಿ ಇದಕ್ಕೊಂಚೂರು ಬೆಲ್ಲ ಸಹ ಬೇಕಾಗ್ತದೆ, ಇಲ್ಲದಿದ್ದರೆ ಒಂದು ಸ್ವಲ್ಪ ಹುಳಿ ಆಗ್ತದೆ. ಹಣ್ಣಾಗಿದೆ ಅಂತಾದರೆ ಅದು ಹುಳಿಯೇ ಹಾಕಿಯೇ ಆಗ್ತದೆ. ನಾನು ಎಳೆದು ತಂದ ಕಾರಣ ಇದು ರುಚಿಯಾಗಿರ್ತದೆ, ಏನು ತೊಂದರೆ ಆಗೋದಿಲ್ಲ. ಎಲ್ಲವನ್ನು ಕೂಡ ಇದೇ ಥರ ಕಟ್ ಮಾಡಿಕೊಳ್ಳುವ. ಒಂದು ಪಲ್ಯಕ್ಕೆ ನಮಗೊಂದು 8-10 ಇದ್ದರೆ 3-4 ಜನ ಊಟ ಮಾಡಲಿಕ್ಕೆ ಸಾಕಾಗ್ತದೆ. ಅಷ್ಟು ಹೋಳಾಗ್ತದೆ ಅದರಲ್ಲಿ, ಅಷ್ಟು ದೊಡ್ಡ ಇದೆ ಅದು ತೊಂಡೆಕಾಯಿ. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳನ್ನು ಹಾಕ್ಕೊಳ್ಳುವ. 1 ಚಮಚ ಸಾಸಿವೆ, ಹಾಗೆಯೇ 1 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ. ಜೀರಿಗೆ ಆಪ್ಷನಲ್, ಇದರಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಎಂತ ಸೇರುವುದಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ನೀವು ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಹಾಗೆಯೇ 1 ಬ್ಯಾಡಗಿ ಮೆಣಸು, ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಸಿಡಿದ ನಂತರ ಅದಕ್ಕೆ ತೊಂಡೆಕಾಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ 1-2 ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಮೆಣಸಿನ ಹುಡಿ. ನಾವು ಗೋಡಂಬಿ ಪಲ್ಯ ಮಾಡುವಾಗ ಯಾವಾಗಲೂ ಅದನ್ನು ಖಾರ ಮಾಡೋದಿಲ್ಲ, ಹಾಗಾಗಿ 1/4 ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಗೋಡಂಬಿಯನ್ನು ನಾನು ನಂತರ ಹಾಕಿಕೊಳ್ತೇನೆ, ಅದನ್ನು ನಾವು ಆಲ್ರೆಡಿ ಒಂದು ಸತಿ ಬೇಯಿಸ್ಕೊಂಡಿದ್ದೇವಲ್ವ. ಈಗ ಇದನ್ನು ಚೆನ್ನಾಗಿ ಮಗಚಿಕೊಂಡು ಒಂದು ನಿಮಿಷ ಅದನ್ನು ಹಾಗೆ ಮಗಚಿಕೊಳ್ಳಿ. ನಂತರ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಒಮ್ಮೆ ಕುದಿಯೋವರೆಗೆ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬೋದು, ಒಮ್ಮೆ ಕುದಿ ಬಂದ ನಂತರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. ತೊಂಡೆಕಾಯಿಯಲ್ಲಿ ನೀರು ಇರ್ತದೆ, ನೀರಿನ ಅಂಶ ಅದು ಬಿಟ್ಕೊಳ್ತದೆ, ಹಾಗಾಗಿ ಅದು ಬೇಯ್ತದೆ ಅದರಲ್ಲಿ. ನೋಡಿ ಅದು ಬೇಯ್ತಾ ಇರಲಿಲ್ಲ, ಅಷ್ಟೊತ್ತಿಗೆ ನಾವು ಇದರಿಂದ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ನೋಡಿ ಗೋಡಂಬಿಯ ಸಿಪ್ಪೆಯನ್ನು ಎಷ್ಟು ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ, ಇಲ್ಲದಿದ್ದರೆ ತೆಗಿಲಿಕ್ಕೆ ಬರೋದಿಲ್ಲ ಅಷ್ಟು ಸುಲಭವಾಗಿ. ಇದು ನೋಡಿ ಸುಲಭವಾಗಿ ನೀವು ತೆಗೆದುಕೊಳ್ಬೋದು. ತೆಗೆಯುವಾಗ ತಿಂದು ಖಾಲಿ ಆದರೆ ನಾನಲ್ಲ ಜನ, ಅದಕ್ಕೆ ಅರ್ಧಕ್ಕಿಂತ ಅರ್ಧ ತಿಂದೇ ಖಾಲಿ ಆಗ್ತದೆ ಅದನ್ನು ತೆಗೆಯುವಾಗ. ಇದು ನೋಡಿ ಇಲ್ಲಿ ತೊಂಡೆಕಾಯಿ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇದೀಗ ಈ ಹಂತದಲ್ಲಿ ಇದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಳೆಯ ಗೋಡಂಬಿಯನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ನೀರು ಆರೋವರೆಗೆ ಅದನ್ನು ಬೇಯಿಸ್ಕೊಳ್ಳಿ. ಮೇಲಿಂದ ಕೊನೆಯದಾಗಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ನಮ್ಮ ರುಚಿಯಾದ ಚೋರೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು.
ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.